ನಿನಗೆ ಪುತ್ರಾಪೇಕ್ಷೆ ಇತ್ತಲ್ಲವೇ? ಹಾಗಾದರೆ ಈಗೋ ಎಂದು ಇವರ ಅತ್ಯಾಚಾರ ಅಂತಿಮ ಘಟ್ಟ ತಲುಪುವುದು, ಅಂದು ಇವರ ವಧೆ ಸ್ವಯಂ ಭಗವಂತ ವಿಷ್ಣುವೇ ಮಾಡುತ್ತಾರೆ. ಸಾಯಲು ಸಿದ್ಧನಾದ ವಿಷ್ಣು, ನಾನು ವಿಷ್ಣುವನ್ನು ವಧೆಗೊಳಿಸಿ ನಿನಗಾಗಿ ಅವನ ರಕ್ತಪಾನ ಮಾಡುವೆ ಅಣ್ಣ. ಹಿಂದಿನಿಂದ ನಾನೇ ನಿಮ್ಮೆಲ್ಲರ ಏಕೈಕ ಭಗವಂತ. ವಿಷ್ಣು ನಿಮ್ಮನ್ನು ಭೇಟಿಯಾಗಲು ಎಂದಿಗೂ ಬರುವುದಿಲ್ಲ ರಾಜಕುಮಾರ. ಅವರ ದರ್ಶನ ಪಡೆಯುವ ಯೋಗ್ಯತೆ ನನಗೆ ಎಂದೆಂದಿಗೂ ಇಲ್ಲ. ಆದರೆ ಭಕ್ತಿ ಎಂಬುದು ಕುಲವಲ್ಲ, ಹೃದಯದ ವಿಷಯ. ಸಂಪೂರ್ಣ ಸೃಷ್ಟಿಯ ಮೇಲೆ ವಿಜಯ ಸಾಧಿಸಿದ ಸುಖ ಒಂದೆಡೆ ಮತ್ತು ಪುತ್ರ ಪ್ರೇಮದ ಸುಖ ಒಂದೆಡೆ. ಒಂದೇ ಹೆಸರಿನಿಂದ ಎಲ್ಲರಿಗೂ ಮುಕ್ತಿ ಸಿಗುವುದು. ಓಂ ನಮೋ ಭಗವತೆ ವಾಸುದೇವಾಯ. ಸೈನಿಕರೇ, ನಿಮ್ಮ ಅಸ್ತ್ರಗಳಿಂದ ಪ್ರಹ್ಲಾದನನ್ನ ತುಂಡು ತುಂಡು ಮಾಡಿ. ಭಗವತೆ ವಾಸುದೇವಾಯ. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೇ? ಅವಶ್ಯವಾಗಿರುವರು.